ಕಡೆ ಇದು ನೂತನವಾಗಿ ವಿಶೇಷವಾಗಿ ಹೆಣ್ಮಕ್ಕಳಿಗೆ ದಿನಬಳಕೆ ವಸ್ತುಗಳನ್ನ ಮಾರಾಟ ಮಾಡುವಂಥ ಒಂದು ಮಳಿಗೆಯನ್ನು ನಮ್ಮ ಮಧ್ಯೆ ಜಯಲಕ್ಷ್ಮೀಪುರಮಿನ ಕಾಳಿದಾಸ ರಸ್ತೆಯಲ್ಲಿ ಉದ್ಘಾಟನೆ ಮಾಡಿದೆ. ವಿಶೇಷವಾಗಿ ಹೆಣ್ಮಕ್ಕಳಿಗೆ ಅದು ಅವರ ಕ್ಲಿಪ್ಗಳಿರ್ಬೋದು ಅಥವಾ ಮಹಿಳೆಯರಿಗೆ ವಿಶೇಷವಾಗಿ ಅವರ ದಿನಬಳಕೆ ಸೌಂದರ್ಯವನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಅವರ ಪದಾರ್ಥಗಳನ್ನು ಇವತ್ತು ನನ್ನ ಶಿಕ್ಷಕರು ಉದ್ಘಾಟನೆ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ. ಉದ್ಯೋಗ ಸೃಷ್ಟಿ ಮಾಡುವಂಥ ಸಾಧ್ಯ ಜನರ ನಾಡಿಮಿತನ ಅರ್ಥ ಮಾಡಿಕೊಂಡು ಜನರಿಗೆ ಬೇಕಾಗಿರುವಂತಹ ವಸ್ತುಗಳನ್ನ ಅವರಿಗೆ ದೊರಕಿಕೊಡುವಂಥದ್ದು ಒಂದು ದೊಡ್ಡ ಸಾಹಸ. ಅಂಥದ್ರಲ್ಲಿ ಒಂದು ಪುಟ್ಟವಾಗಿ ಒಂದು ಚಿಕ್ಕ ಅಂಗಡಿಯಲ್ಲಿ ಪ್ರಾರಂಭ ಮಾಡಿರುವಂಥದ್ದು ಇದು ಉತ್ತಮವಾದಂತಹ ವಹಿವಾಟವನ್ನು ನಡೆಸಿ ವಿಶೇಷವಾಗಿ ಜನರಿಗೆ ಬೇಕಾಗಿರೋದನ್ನು ಅದನ್ನು ಕೊಡುವಂಥದ್ದು. ಯಾಕಂದರೆ ಬೆಳಗಾಯಿತು ಅಂದರೆ ಹೊಸ ಪದಾರ್ಥ ನಮ್ಮ ಮಾರುಕಟ್ಟೆಯಲ್ಲಿ ಬರ್ತಾ ಇದೆ. ಅಂಥದ್ರಲ್ಲಿ ಜನರಿಗೆ ಬೇಕಾಗಿರುವಂಥದ್ದು ಮತ್ತು ಅವರಿಗೆ ಇಷ್ಟಪಡುವಂಥ ಪದಾರ್ಥಗಳನ್ನ ತಂದು ಅವರಿಗೆ ಕೊಡಿಸ್ಕೊಡುವಂಥದ್ರಲ್ಲಿ ಸಹಕಾರಿಯಾಗುವಂಥದ್ದಕ್ಕೆ ಇವರು ಮುಂದಾಗಲಿ ಅನ್ನೋ ಆಸೆಯೊಂದಿಗೆ ವಿಶೇಷವಾಗಿ ವಹಿವಾಟ ನಡೆಸುವಂಥ ಒಂದು ಕೇಂದ್ರ ಇದೆ ಕಾಳಿದಾಸ. ಇಲ್ಲಿ ತೆರೆದಿರುವಂಥ ಈ ಮಳಿಗೆ ಉತ್ತಮ ವಹಿವಾಟ ನಡೆಸಲಿ, ಇನ್ನು ಎತ್ತರಕ್ಕೆ ಬೆಳೀಲಿ ಅಂತ ಥ್ಯಾಂಕ್ ಯು ಸರ್. ಕೊರಿಯನ್ ಹೇರ್ ಎಸೆಸರೀಸ್ ಅಂತ ಏಂಜಲ್ ಅಂತ ಹೆಸರು ಮಡಗಿದ್ದೀವಿ ನಮ್ಮ ಜ್ಯುವೆಲ್ರಿ ಶಾಪ್ಗೆ. ಇದು ನಾವು ಒಂದು 15 ಇಯರ್ಸಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಎಕ್ಸಿಬಿಷನಲ್ಲಿ ನಮ್ಮದು ಸಹಾರಾ ಎಕ್ಸಿಬಿಷನ್ ಇರಲಿ ಅಥವಾ ಗೃಹಶೋಭಾ ಎಕ್ಸಿಬಿಷನ್ ಇರಲಿ, ಮೈಸೂರು ದಸರಾ ಎಕ್ಸಿಬಿಷನ್ ಇರಲಿ, ಕೇರಳದಲ್ಲಿ, ಔಟ್ ಆಫ್ ಕರ್ನಾಟಕ, ಮಲೇಷ್ಯಾನೂ ಹೋಗಿ ನಾವು ಎಕ್ಸಿಬಿಷನ್ ಮಾಡಿದ್ದೀವಿ. ಇದು ಒಂದು ಪ್ರಾಡಕ್ಟು ಕೊರಿಯನ್ ಕ್ಲಿಪ್ಸ್ ಪ್ರಾಡಕ್ಟ್ ಅಂತ ಪೂರ್ತಿ ಇಡೀ ಮೈಸೂರಲ್ಲಿ ಇರಲಿಲ್ಲ ಮ್ಯಾಟ್ ಫಿನಿಷಿಂಗಲ್ಲಿ. ಸೊ ನಾವು ಮ್ಯಾಟ್ ಫಿನಿಷಿಂಗು ಕೊರಿಯಾದಿಂದ ತಂದು ಕೆಲವೊಂದು ಹೊಸ ಅಂಗಡಿ ಓಪನ್ ಮಾಡಬೇಕು ಅಂತ ಈಗ ಓಪನ್ ಮಾಡಿದ್ದೀವಿ. ನಾವು ಸಾಹೇಬ್ರೆ ತಮಿಳ್ ಸಾಹೇಬ್ರ ಜೊತೆಗೆ ಶ್ರೀಮತಿ ಸಮೀನಾ ಬೈ ಅವರು ಶಾಪ್ಗೆ ಇನಾಗ್ರೇಷನ್ ಮಾಡೋರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ, ಇನ್ನೊಂದು ಏನಂದರೆ ನಾವು ಎಲ್ಲರಿಗೆ ಕೇಳ್ಕೊತೀನಿ, ನಮ್ಮ ಅಂಗಡಿಗೆ ಬನ್ನಿ, ಪರ್ಚೇಸ್ ಮಾಡಿ. ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಇದೆ. ಮತ್ತು ಕಮ್ಮಿ ರೇಟ್ಗೆ ಒಂದು 40% ಈಗ ಸಾಹೇಬರು ಬಂದಿರೋದು ಇನಾಗ್ರೇಷನ್ಗೆ ನಾನು ಎಲ್ಲರಿಗೂ 40% ಆಫನ್ನು ಕೊಡ್ತೀನಿ ಅಂತ. ಒಂದು 15 ಡೇಸ್ ಸಿಗುತ್ತೆ. ಮೇಡಮ್ ಎಲ್ಲೂ ಹೋಗಲ್ಲ, ಭಾಳ ಪುಣ್ಯ ಮಾಡ್ತಾರೆ. ಯಾವ ಥರ ಖುಷಿ ಪಡ್ತೀರಾ? ಇಲ್ಲ, ಭಾಳ ಖುಷಿ ಇದೆ. ಅದು ಹೇಳೋಕ್ಕೆ ಆಗ್ತಾಯಿಲ್ಲ ಹೆಂಗೆ ಹೇಳಬೇಕು ಅಂತ. ಭಾಳ ಖುಷಿ ಇದೆ ಅಂತ ಅಷ್ಟೇ ಹೇಳ್ತೀನಿ.